ಕರುಣೆ ಪ್ರತಿಬಿಂಬವು ಅವಳೆ, ಅವಳಿಗೆ ಆರಾಧನೆ ಈ ಹೃದಯದ ಆಲಾಪನೆ. ಕನ್ನಡಮ್ಮನ ದೇವಾಲಯ ಕಂಡೆ ಆಕೆಯ ಕಣ್ಗಳಲ್ಲಿ, ಕನ್ನಡ ನಾಡಿನ ಚರಿತೆಯನ್ನೇ ಕಂಡೆ ಆಕೆಯ ಹೃದಯದಲ್ಲಿ. ಒಂದನೇ ಆ ಹೆಣ್ಣಿಗೆ ಅಭಿನಂದನೆ, ಆ ಕಣ್ಣಿಗೆ. ಹೇ ತುಂಬಾ ಚೆನ್ನಾಗಿರುತ್ತೆ. ಭಾರತಿ ಮೇಡಮ್, ನೀವು ಕೂಡ ಹಾಡು ಗಿಡ ಆಡೋ ಅಭ್ಯಾಸ ಇದೆಯಾ? ಅಲ್ಲಲ್ಲ, ಹಾಡನ್ನ ಕೇಳ್ತೀನಿ, ಕೇಳೋ ಹವ್ಯಾಸ ಇದೆ, ಆದ್ರೆ ಆಡಕ್ ಬರಲ್ಲ. ನಿಮ್ಮ ಫೇವ್ರೆಟ್ ನಟ ಯಾರು? ನಟ ಆಗಿರ್ಬೋದು ಅಥವಾ ನಟಿ ಆಗಿರ್ಬೋದು, ಅಂದ್ರೆ ನಿಮ್ಗೆ ಇನ್ಸ್ಪೈರ್ ಯಾರು ಈ ವಿಡಿಯೋ ಮಾಡ್ಲಿಕ್ಕೆ? ಸೊ ಅವ್ರ ರೀತಿ ಹ್ಯಾಕ್ ಮಾಡ್ಬೇಕು ಅನ್ನುವಂಥದ್ದು ಯಾವ್ದಾದ್ರು? ಶ್ರುತಿ ಅವರು. ಶ್ರುತಿ ಅವರ? ವಾವ್. ನಾನು ತುಂಬಾ ಫಿಲಮ್ಗಳು ನೋಡ್ತಿದ್ದೆ ಸರ್ ಅವ್ರದ್ದು. ಅಂದ್ರೆ ಅಜ್ಜಿದಿರ ಜೊತೆ ಅವಾಗ. ಅದು ಪುಟ್ಮಲ್ಲಿನ? ಅಲ್ಲಲ್ಲ, ಅಜ್ಜಿ ಅವ್ರ ಜೊತೆ ಕುತ್ಕೊಂಡ್ ನೋಡಿದಾಗ ಈ ತರ ಫಿಲಮ್ಗಳು ನೋಡ್ತಿದ್ರು, ಅವ್ರ ಜೊತೆ ಕುತ್ಕೊಂಡ್ ನೋಡ್ತಿದ್ದೆ. ಅವಾಗ ನಂಗೆ ಗೊತ್ತಿಲ್ಲದಂಗೆ ಅಳು ಬಂದ್ಬಿಡ್ತಿತ್ತು ಅವ್ರು ಮಾಡೋ ಆಕ್ಟಿಂಗ್ಗೆ. ಅದಂಗೆ ಇಷ್ಟ ಆಗಿ ನನ್ಗೆ ಅವ್ರ ಫಿಲಮ್ ಅಂದ್ರೆ ನಂಗೆ ತುಂಬಾ ಇಷ್ಟ, ನೋಡ್ತಿರ್ತೀನಿ, ಈಗ್ಲೂ ಕೂಡ ನೋಡ್ತಿರ್ತೀನಿ ಅವ್ರ ಫಿಲಮ್. ಅವ್ರದ್ದು ಯಾವ ಸಿನಿಮಾ ತುಂಬಾ ಇಷ್ಟ ಆಗಿದೆ ನಿಮ್ಗೆ? ಕಾಡಿ ಎಲ್ಲವೂ ಇಷ್ಟ ಸರ್. ಎಲ್ಲವೂ ಇಷ್ಟನಾ? ನೋಡಿದ್ರೆ ಯಾವತ್ತಾದ್ರು ಶ್ರುತಿ ಮೇಡಮ್ ಅವ್ರನ್ನ ಹತ್ತಿರದಿಂದ ನೋಡಿದಿರಾ? ನೋಡ್ಬೇಕನ್ನೋ ಆಸೆ ಇದೆ? ಟಿವಿಲೇ ನೋಡಿದ್ರು. ಸೊ ಅವರಿಂದ ಅಭಿನಯ ಇದೆ ಸರ್, ಆದ್ರೆ ಅವ್ರ ಎದುರು ಬಂದ್ರೆ ನಂಗೆ ರಿಯಾಕ್ಟ್ ಮಾಡಕ್ ಬರಲ್ಲ ಸರ್. ಈಗ ಆಯ್ತು, ಶ್ರುತಿ ಮೇಡಮೇ ಬಂದು ಹೇಳ್ತಾರೆ, ಭಾರತಿ ಅವರೇ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬಾ ಖುಷಿಯಾಗಿತ್ತು, ನನಗೋಸ್ಕರ ಒಂದು ಅಭಿನಯ ಮಾಡಿ ಅಂದ್ರೆ ಮಾಡ್ತೀರಾ? ಅಯ್ಯೋ, ಅಂತವ್ರು ಕೇಳ್ತಾರೆ ಅಂದ್ರೆ ಮಾಡ್ತೀನಿ ಸರ್. ಖಂಡಿತ ಮಾಡ್ತೀರಾ. ಮೇಷ್ಟ್ರೆ, ಮತ್ತೆ ಮುಂದೆ ಸರ್ ತುಂಬ ಖುಷಿ ಆಯಿತು. ನಮ್ಮಂಥ ಸಣ್ಣ ಪುಟ್ಟವ್ರನ್ನು ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರೆಸಿ ಅವಕಾಶ ಕೊಟ್ಟು ಮಾತಾಡ್ತಿದ್ದಕ್ಕೆ ನಿಮಗೆ, ನಮ್ಮ ಶೋಭಾ ಮಾಳ್ವಳ್ಳಿ ಮೇಡಮ್ ಅವ್ರಿಗೆ, ನಾವು ನಮ್ಮ ಕುಟುಂಬ ಆಭಾರಿಯಾಗಿರ್ತೀವಿ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಧನ್ಯವಾದಗಳು ಸರ್. ಕನ್ನಡಿಗರಿಗೆ ಏನು ಹೇಳಕ್ಕೆ ಇಲ್ಲಿನ ಕನ್ನಡಿಗರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಇವತ್ತು ನಮ್ಮ ಊರ ಹಬ್ಬ, ನಾಡ ಹಬ್ಬ ಇವತ್ತು ಕನ್ನಡ ರಾಜ್ಯೋತ್ಸವ. ಕನ್ನಡ ಇದ್ರೆ ನಾವು, ಕನ್ನಡ ಇದ್ರೆ ನಾವು, ನಮ್ಮಿಂದ ಕನ್ನಡ ಅನ್ನೋದಕ್ಕಿಂತ ಕನ್ನಡದಿಂದನೇ ನಾವು ಸರ್. ಕನ್ನಡ ಇದ್ರೆ ನಾವು ಬದುಕೋದು. ನಾನೇನೋ ಕನ್ನಡ ಉಳಿಸ್ಬಿಡ್ತೀನಿ, ಕನ್ನಡ ಇದ್ರೆ ನಾವಿರ್ತೀವಿ ಅಷ್ಟೇ. ಹೌದು, ಇವತ್ತೊಂದು ದಿನಕ್ಕೆ ಸೀಮಿತ ಆಗಿರಬಾರ್ದು ಸರ್ ಕನ್ನಡ. ಅದೇ ಇತ್ತೀಚೆಗೆ ಎಲ್ಲ ನವೆಂಬರ್ 1 ಕನ್ನಡಿಗರ ಶುರು ಮಾಡಿದ್ದಾರೆ. ನವೆಂಬರ್ 1 ಕನ್ನಡಿಗರ ಆಗೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನವೆಂಬರ್ 1 ಕನ್ನಡಿಗ ಹಾಕ್ಬೇಕು. ನಂಬರ್ 1 ಕನ್ನಡಿಗರ ಆದ್ರೇನೆ ಚಂದ, ನವೆಂಬರ್ 1 ಕನ್ನಡ ಹಾಕ್ಬಾರ್ದು. ನಮ್ಮಿಂದ ಕನ್ನಡ ಅಲ್ಲ, ನನ್ನೊಬ್ಬನಿಂದ ಕನ್ನಡನೂ ಅಲ್ಲ, ನನ್ನೊಬ್ಬನಿಂದ ಕರ್ನಾಟಕನೂ ಅಲ್ಲ. ಆದರೆ ಕನ್ನಡ ಕರ್ನಾಟಕದಿಂದ ನಾನು ಸರ್ ಅಷ್ಟೇ. ನಾವು ಅದಿದ್ರೆ ನಾವು ಸರ್, ನಮ್ಮ ಭಾಷೆನೇ ಇಲ್ಲ ಅಂದ್ರೆ ನಾವೆಲ್ಲಿ ಅಲ್ಲ. ಅದೇ ಇಲ್ಲ ಅಂದ್ರೆ ನಾವೆಲ್ಲಿ? ನಿಜಕ್ಕೂ ನಮ್ಗೆ ಅದೇ ಅನ್ಸೋದು. ಯಾಕಂತ ಹೇಳಿದ್ರೆ ನಾವು ಕನ್ನಡದ, ಅದನ್ನ ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿನ ಇಲ್ಲಿನ ಗಾಳಿ ನೀರು ಕುಡಿದು ಇಲ್ಲಿ ವಾಸಿಸಿ ಕನ್ನಡನ ಮಾತಾಡಕ್ಕೆ ಎಷ್ಟೋ ಜನ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ನಾವು ನೋಡ್ಬೋದು, ಕರ್ನಾಟಕದವ್ರು ಯಾವ್ದೋ ವಿದೇಶದಲ್ಲಿ ಇದ್ದಂಥವ್ರು ಖುಷಿ ಸಂಭ್ರಮಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅದ್ರ ಅರಿವಾಗೈತೆ, ಅವ್ರಿಗೆ ಅರಿವಾಗೈತಲ್ಲ ಸರ್. ಈಗ ದೂರದಲ್ಲವ್ರೆ, ಇಲ್ಲಿದ ಅದೆಲ್ಲ ಸಿಗೋದಿಲ್ಲ, ಅವ್ರಿಗೆ ಅರಿವಾಗೈತೆ. ನೋಡಿ, ನಮ್ಗಿರೋದೇ ಒಂದು ರಾಜ್ಯ ಸರ್, ನಮ್ಗಿರೋದೇ ಒಂದು ರಾಜ್ಯ, ನಮಗೆ ಕರ್ನಾಟಕ. ಬೇರೆಯವ್ರಿಗೆ ಅಲ್ಲಿದ್ದ ಇಲ್ಲಿದ್ದ ನಮಗೆ ಬೇಡ, ನಮಗಿರೋದೇ ಒಂದು. ನಾವು ಇದು ಉಳಿಸ್ಕೊಳ್ಳೇಬೇಕು, ನಾವು ಬೆಳೆಸಲೇಬೇಕು, ನಾವು ಕಟ್ಟಲೇಬೇಕು. ನಮ್ಮ ನಾಡಿನ ಸಂಪತ್ತು, ನಮ್ಮ ನಾಡಿನ ವೈಶಿಷ್ಟ್ಯತೆ, ನಮ್ಮ ನಾಡಿನ ಈ ಆಚಾರ ವಿಚಾರ ಸಂಪ್ರದಾಯಗಳು ಬೇರೆ ಯಾವ ಎಲ್ಲೂ ಸಿಗಲ್ಲ ಸರ್. ಅದಕ್ಕೆ ಎಲ್ಲ ಬಂದು ಇಲ್ಲಿ ಉಳ್ಕೊತಿರೋದು. ನಾನು ಆಗ್ಲೂ ಹೇಳಿದೆ, ಉತ್ತರಕ್ಕೆ ನಿಂತ್ಕೊಂಡು ಮ್ಯಾಪ್ ನೋಡಿದ್ರೆ ನಮ್ದು ಕೆಳಗದಕ್ಕಪ್ಪ, ಮೇಲಿರೋಲ್ಲ ಉಳ್ಕೊ ಬಂದು ನಮ್ಮ ತಗ ಬಿತ್ಕೋತವ್ರೆ. ಯಾಕಂದ್ರೆ ಇಲ್ಲಿ ಅಷ್ಟು ಸಮೃದ್ಧಿ ಐತೆ, ಇಲ್ಲಿ ಅಷ್ಟೊಂದು ಪ್ರೀತಿ ಸಿಗುತ್ತೆ. ಕನ್ನಡಿಗರು ಅಂದರೆ ಹೃದಯ ವೈಶಾಲ್ಯರು ಅಂತಲೇ ಆಗ್ಲಿಂದ ಅಂತಾರೆ. ಹಂಗಾಗಿ ಇಲ್ಲಿ ಬಂದವ್ರು ಮುಂದಕ್ಕೆ ಹೋಯ್ತಾನೆ, ಇಲ್ಲ ಇಲ್ಲೇ ಸೆಟ್ಲ್ ಆಯ್ತಾರೆ ಸರ್. ಸೆಟ್ಲಾಗಿ ಬೇಡನಲ್ಲ, ಜಾತ್ಯತೀತ ರಾಷ್ಟ್ರ, ಪ್ರತಿಯೊಬ್ಬರಿಗೂ ಹಕ್ಕೈತೆ. ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಪೂಜಿಸ್ಬೇಕಲ್ವ. ನೀವು ನನಗೆ ಅನ್ನ ಕೊಟ್ಟ ಮೇಲೆ ನಾನು ನಿಮ್ಮನ್ನ ಗೌರವಿಸ್ಲೇಬೇಕು, ಏನಕ್ಕೂ ಅಲ್ಲ, ಕಡ್ಡಾಯವಾಗಿ ನಾನು ಗೌರವಿಸ್ಲೇಬೇಕು. ಯಾಕಂದ್ರೆ ನಿಮ್ಮ ಅನ್ನ ನಾನು ತಿಂತಾ ಇದ್ದೀನಿ ಸರ್. ನಿಮ್ಮ ತವೆ ಅನ್ನ ತಿನ್ಕೊಂಡು ನಿಂಬೆನ್ಗೆ ನಾನು ಚೂರಿ ಹಾಕಿದ್ರೆ ನಾನು ಮನುಷ್ಯ ಅಂತಾರೆ. ಆಮೇಲೆ ಯಾರೋ ಕಡ್ಡಾಯವಾಗಿ ಹೇರಿ ಮಾತಾಡ್ಸೋದಲ್ಲ, ನಿಮ್ಮ ಒಳಗನೆ ಬರಲಿ, ಪ್ರತಿಯೊಬ್ಬರಲ್ಲೂ ಬರಲಿ, ಅದು ಅಷ್ಟೇ. ಸೊ ಎಷ್ಟೋ ಜನ ಈಗ ಟಿವಿ ಬಂದು ಕೂತಿರ್ತಾರೆ, ನಾವು ಕೂಡ ಮೇಷ್ಟ್ರ ಥರ ಅಭಿನಯಿಸಬೇಕು, ಭಾರತಿ ಮೇಡಮ್ ಅವ್ರ ಥರ ನಟನೆ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಡಿ ಸರ್, ಮಾಡಲಿ, ಎಲ್ಲರೂ ಮಾಡಬೇಕಲ್ಲ ಸರ್. ಎಲ್ಲರೂ ಪ್ರತಿಯೊಬ್ಬರ ಹತ್ರನೂ ನನ್ನ ಟ್ಯಾಲೆಂಟ್ ಇದ್ದೇ ಇರ್ತದೆ ಸರ್.
ಯಾವ ಸಂದರ್ಭ ಎಲ್ಲಿ ಹೋಯ್ತೀವೋ ಏನು ಕರ್ಕೊಂಬರ್ತದೋ ಗೊತ್ತಿಲ್ಲ ನಮಗಂತೂ. ನಾವೆಲ್ಲೋ ಒಂದು ಮೂಲೆಯಲ್ಲಿ ಇದ್ದವರು ಇವತ್ತು ರಾಜ್ಯದ ಮೂಲೆಗೂ ನಾವು ಒಂದು ಕಡೆ ರೀಚ್ ಆಗಿದ್ದೀವಿ ಅಂದರೆ ಏನೋ ಒಂದಷ್ಟು ಸಣ್ಣ ಪುಟ್ಟದ್ದು ಹೇಳೋದಕ್ಕೇ ಆ ಥರ ಪ್ರತಿಯೊಬ್ಬರ ಹತ್ರ ಕಲೆ ಇರ್ತದೆ. ಯಾರ ಕಲೆ ಯಾರಿಗೂ ಗೊತ್ತು ಸರ್. ಇವತ್ತು ಇಲ್ಲಿದ್ದವ್ರು ನಾಳೆ ಎಲ್ಲೋ ಇರ್ತಾರೆ. ಖಂಡಿತ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಚೆಕ್ಕು. ಭಾರತಿ ಮೇಡಮ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂತ ಹೇಳಿದ್ರೆ ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾರೆ ಏನು ಅಂತ. ಸೊ ಅವರ ವಿಡಿಯೋಗಳ ಮೂಲಕ ನೀವು ಕೂಡ ಅವ್ರಿಗೆ ಸಾಥ್ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬಂದು ನಿಲ್ಲಿಸಿದ್ದೀರಾ, ಅವರನ್ನು ತಂದು ನಿಲ್ಲಿಸಿದ್ದೀರಾ. ಸೊ ಅವರ ಯಶಸ್ಸಿನ ಹಿಂದೆ ನೀವು ಕೂಡ ಇದ್ದೀರಾ. ಸೊ ಅದ್ರ ಜೊತೆಗೆ ನಿಮ್ಮ ಅಭಿನಯ, ನಾನು ಅವಾಗಲೇ ಹೇಳಿದ್ನಲ್ಲ, ಈಗಲೂ ಹೇಳ್ತೀನಿ, ಇನ್ನೊಂದು ಸರಿ ಹೇಳ್ತೀನಿ, ನಾನು ನಿಮ್ಮ ಅಭಿಮಾನಿ. ಯಾಕಂತ ಹೇಳಿದ್ರೆ ನಿಮ್ಮ ವಿಡಿಯೋಸ್ಗಳು ಆಗಿರ್ತವೆ. ಯಾಕೋ ಇಲ್ಲಿ ಸ್ವಲ್ಪ ನರ್ವಸ್ ಆದ್ರಿ. ಖಂಡಿತ ಮೊದಲನೇ ವೇದಿಕೆ, ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ನಿಮ್ಮಂತವ್ರನ್ನ ಗುರುತಿಸ್ಬಿಟ್ಟು ವೇದಿಕೆ ಕೊಟ್ಟಿದೆ. ಖುಷಿಯಾಗ್ರಿ, ಬೆಳೀರಿ. ಇದ್ರ ಜೊತೆಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಕನ್ನಡ ರಾಜ್ಯೋತ್ಸವ, ಆರ್ ಕನ್ನಡ ಹೆಡ್ ಶೋಭಾ ಮೇಡಮ್ ಅವ್ರಿಗೆ ನಮ್ಮನ್ನು ಗುರುತಿಸಿ ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಶೋಭಾ ಮೇಡಮ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಆರ್ ಕನ್ನಡ ತಂಡದವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಹಾಗೆ ನಮ್ಮ ವಿಡಿಯೋಗಳಿಗೆ ಒಳ್ಳೊಳ್ಳೆ ಲೈಕ್ ಕೊಡೋರ್ಗೂ ಕೂಡ ಇದುವರೆಗೂ ನೋಡಿ ನಮ್ಮನ್ನ ಹರಿಸಿ ಹಾರೈಸಿ ಇಲ್ಲಿವರೆಗೆ ಕರ್ಕೊಂಡ್ಬಂದಿರೋದು ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಜನತೆ ಇಲ್ಲ ಆಕ್ಚುಲಿ ಸದಾ ಋಣಿ ಸರ್. ನಿಜ, ನೀವು ಹೇಳೋದಲ್ಲ, ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಅದು ನಾನು ಹೇಳಿದ್ನಲ್ಲ ಅವಾಗಲೇ, ಅದ್ರ ಬರೀ ನೀವು ವಿಡಿಯೋ ಅಂತ ಮಾಡ್ತಾ ಇಲ್ಲ, ಅದರಿಂದ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ. ಸೊ ಜೀವನ ಅಂದರೆ ಹಿಂಗೆ ಬದುಕಬೇಕು, ಹಿಂಗೆ ಬಾಳಿ, ಹಿಂಗೆ ಬದುಕಿ, ಇದು ತಪ್ಪು ಇದು ಸರಿ ಅನ್ನೋವಂಥದ್ದನ್ನು ನಿಮ್ಮ ನಟನೆ ಮೂಲಕ ಅಥವಾ ನಿಮ್ಮ ಸ್ಕ್ರಿಪ್ಟ್ ಮೂಲಕ ಹೇಳುವಂಥದ್ದು ನಿಜಕ್ಕೂ ಖುಷಿ ಆಗುತ್ತೆ. ನಮ್ಮ ಸಂದೇಶಗಳು ಸರಿ ಇರ್ತವೋ ತಪ್ಪಿರ್ತವೋ, ಇಷ್ಟ ಆಯ್ತದೋ ಬಿಡ್ತದೋ, ಆದರೆ ಅದನ್ನೇ ಅದು ಅಂದರೆ ನಮ್ಗೆ ಅದಲ್ಲಿ ಮಾರ್ಗದರ್ಶನ ನೀಡ್ತಾ, ಅದನ್ನು ನೋಡ್ತಾ ಅದನ್ನ ಶೇರ್ ಮಾಡೋದಾಗಲಿ, ಇನ್ನೊಬ್ರಿಗೆ ಹೇಳೋದಾಗಲಿ, ಅಥವಾ ನಾವು ಸಿಕ್ತಾಗ ಮಾತಾಡ್ಸೋದಾಗಲಿ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಸಮಸ್ತ ನಮ್ಮ ದೇವರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲ್ಲಿಂದನೇ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀವಿ ಸರ್. ತಮಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ನಾಟ್ಯವನ್ನು ನನಗೂ ಕಲಿಸಿ ಎಲ್ಲರನ್ನು ಮನರಂಜಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಭಾರತಿ ಮೇಡಮ್, ನಿಮಗೂ ಕೂಡ ಧನ್ಯವಾದ. ಸೊ ವೀಕ್ಷಕರೇ, ಕೊರೋನಾ ಎನ್ನುವಂಥದ್ದು ಪ್ರತಿಯೊಬ್ಬರ ಬದುಕಲ್ಲಿ ತುಂಬಾ ಆಟ ಆಡ್ಬಿಡ್ತು. ಕೆಲವ್ರಿಗೆ ಒಳ್ಳೆಯದನ್ನು ಮಾಡ್ತು, ಕೆಲವ್ರು ಕೆಟ್ಟದ್ದನ್ನು ಮಾಡ್ತು. ಆದರೆ ಈ ಜೋಡಿಗೆ ಏನಂತ ಹೇಳಿದ್ರೆ ಕೊರೋನಾ ಎನ್ನುವಂಥದ್ದು ಬಂದು ಅವರ ಬದುಕನ್ನೇ ಬದಲಾಯಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಮನೇಲಿ ಕೂತಾಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಮೊಬೈಲ್ ಸಿಗುತ್ತೆ, ಮೊಬೈಲಲ್ಲಿ ಒಂದು 4 ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆ ವಿಡಿಯೋ ಅವತ್ತು ಶುರು ಮಾಡಿದ ವಿಡಿಯೋ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ಕೇವಲ ಅವ್ರು ವಿಡಿಯೋವನ್ನು ಮಾಡಬೇಕು ಎನ್ನುವಂಥದ್ದಲ್ಲ, ಅದರಿಂದ ಒಂದೊಳ್ಳೆ ಸಂದೇಶವನ್ನು ಸಾರುವಂಥದ್ದು, ಸಮಾಜದ ಒಂದು ಪರಿಸ್ಥಿತಿಗಳನ್ನು, ಕೆಟ್ಟದ್ದನ್ನು, ಒಳ್ಳೇದಿದ್ದು, ಸರಿ ತಪ್ಪು, ಅವುಗಳನ್ನೆಲ್ಲ ಜನರ ಮುಂದೆ ಇಟ್ಟು ತಿದ್ಕೊಳ್ಳಿ, ನಾವು ಈ ರೀತಿ ಹೇಳಿದ್ದೀವಿ, ಇದು ನಿಮಗೆ ಬಿಟ್ಟಿದ್ದು, ಆಯ್ಕೆ ಯಾವುದು ನಿಮ್ಮದು ಎನ್ನುವಂಥ ಒಂದೊಳ್ಳೆ ಸಂದೇಶವನ್ನು ನೀಡ್ತಾ, ಮೇಷ್ಟ್ರಾಗಿರ್ಬೋದು, ಭಾರತಿ ಮೇಡಮ್ ಆಗಿರ್ಬೋದು, ಇಡೀ ಕರುನಾಡಿನ ಜನರನ್ನ ಪ್ರತಿನಿತ್ಯ ಮನರಂಜಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. ಇಬ್ಬರು ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.